ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ KCET ಸ್ಟೂಡೆಂಟ್ಗೆ ಒಂದು ಶಾಕಿಂಗ್ ನ್ಯೂಸ್ ಹೇಳಕ್ ಹೋಗ್ತಾ ಇದೀನಿ. ನಿಮ್ಮ ರಿಸಲ್ಟ್ ತಡ ಆಗುತ್ತೆ, ಖಂಡಿತವಾಗ್ಲೂ ಕೂಡ ತಡ ಆಗಬಹುದು ಕೂಡ. ಯಾಕೆ ಅಂತಂದ್ರೆ ವಿಡಿಯೋ ನೋಡಿ ಕಂಪ್ಲೀಟ್ ಆಗಿ ಅರ್ಥ ಆಗ್ತದ. ಸೊ ನಾನು ಇವಾಗ ತಮ್ಮನೆಲ್ಲ ಹಾಕಿದ್ದೀನಿ, ನೋಡಿದ್ರೆ June 8ಕ್ಕೆ ನಿಮ್ಮ ರಿಸಲ್ಟ್ ಬರೋ ಸಾಧ್ಯತೆ. ಕಾರಣ ಏನು ಅಂತಂದು, ಯಾಕೆ ಏನು ಎತ್ತಲ್ಲ ಎಲ್ಲಾನು ಕೂಡ ಹೇಳ್ತೀನಿ. ಇನ್ ಕೇಸ್ ಈ ನಾನು ನೆಕ್ಸ್ಟ್ ಕೆಲವೊಂದಿಷ್ಟು ನಿಮ್ಗೆ ಎಲ್ಲಾನು ಕೂಡ ಅನ್ಕೊಂಡಂಗೆ ಏನಾದ್ರು ಆದ್ರೆ ಇನ್ನೂ ಕೂಡ ರಿಸಲ್ಟ್ ತಡ ಆಗ್ತದೆ. June 8 ಅಲ್ಲ, ಇನ್ನೂ ಕೂಡ ರಿಸಲ್ಟ್ ಡಿಲೇ ಆಗಬಹುದು. ಯಾಕೆ ಈ ಮಾತು ಹೇಳ್ತಾರೆ ಅಂತಂದ್ರೆ, ಒಂದು ಏನಾದ್ರೂ ಒಂದು ಕಾಂಟ್ರವರ್ಸಿ ಇಟ್ಟುಕೊಂಡು ಏನಾದ್ರೂ ಸಡನ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಯ್ತಂದ್ರೆ ಅದಕ್ಕೆ ಮುಂದೆ ಅಷ್ಟು ಅಂದ್ರೆ ಮುಂದೆಲ್ಲಾನು ಕೂಡ ರಿಗ್ರೆಟ್ ಆಗೋದು ಅಥವಾ ಪಶ್ಚಾತ್ತಾಪ ಪಡೋರು ಕೇದವರೇ ಆಗಿರ್ತಾರೆ. ಸೊ ಹಂಗಾಗಿ ಕೇದವರು ಒಂದು ಕೂಲಂಕುಷವಾಗಿ ಎಲ್ಲಾನು ಕೂಡ ನೋಡ್ತಾ ಇರ್ತಾರೆ, ಬಟ್ ಏನು ಕೂಡ ಮಾಡ್ತಾರಲ್ಲ. ಬಟ್ ಏನು ಕೂಡ ಮಾಡ್ತಾ ಇರಲ್ಲ ಅಂತಂದ್ರೆ, ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಿಲ್ಲ ಅಂತಂದ್ರೆ ಎಲ್ಲಾನು ಕೂಡ ರೆಡಿ ಇದೆಯಲ್ಲ ಅಂತ ಅಂತಾರಲ್ಲ. ಸೊ ಅವ್ರಿಗೆ ಸೊ ಸೂಕ್ಷ್ಮ ನೋಡ್ತಾ ಇದಾರೆ. ಸೊ ನಾವು ಅನೌನ್ಸ್ಮೆಂಟ್ ಮಾಡಿದ್ರೆ ನಮ್ಗೆ ತೊಂದರೆ ಆಗುತ್ತೆ. ಸೊ ಯಾಕೆ ಈ ವಿಷಯ ಮಾತಾಡ್ತೇನೆ ಅಂತಂದ್ರೆ, ಈಗ ಹಿರಿಯೂರು ಕೇಂದ್ರದಲ್ಲಿ ನಡೆದಿರತಕ್ಕಂತ ಒಂದು ಘಟನೆಗಳು ಏನ್ ನಡೀತದೆ ಅಂತಂದ್ರೆ, ಈ ಒಂದು ಸ್ಟೂಡೆಂಟ್ಸ್ ಯಾರೆಲ್ಲ ಇದಾರೆ, ಸುಮಾರು ಸ್ಟೂಡೆಂಟ್ ಎಕ್ಸಾಮ್ ಬರ್ದಿದ್ದಾರೆ. ಸೊ ಅವತ್ತು ಎಕ್ಸಾಮ್ ದಿನಾನು ಕೂಡ ಏನಾಗಿದೆ ಅಂತಂದ್ರೆ ಸಿಕ್ಕಾಪಟ್ಟೆ ಗಲಾಟೆ ಆಗಿದೆ. ಇವನ್ ನೋಡಿ, ನಿನ್ನೆನು ಕೂಡ ನಡೀತದೆ, ಇವತ್ತು ಕೂಡ ನಡೀತಾ ಇದೆ. ಅದು ಹಿರಿಯೂರು ಸೆಂಟರ್ ನಲ್ಲಿ ಎಕ್ಸಾಮ್ ಬರ್ದಿರ್ತಕ್ಕಂಥ ಸ್ಟೂಡೆಂಟ್ ಮತ್ತೆ ಪೇರೆಂಟ್ಸ್ ಬಹಳ ಆಕ್ರೋಶ ವ್ಯಕ್ತಪಡಿಸೇ ಪಡ್ತಾರೆ. ಯಾಕಂತಂದ್ರೆ ನೋಡಿ, ಒಂದು ಎಕ್ಸಾಂಪಲ್ ತೋರಿಸ್ತೇನೆ ನಿಮಗೆ. ಓಕೆ, 2,000ಕ್ಕಿಂತ ಹೆಚ್ಚಿರ್ತಕ್ಕಂಥ ಸ್ಟೂಡೆಂಟ್ ಎಕ್ಸಾಮ್ ಬರೆದಾಗ ಒಂದು 74 ಸ್ಟೂಡೆಂಟ್ ಅಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಾ ಸೆಂಟರ್ಸ್ ಗಳನ್ನ ಬಿಟ್ಟು ಇದು ಒಂದೇ ಸೆಂಟರ್ಸ್ ತಗೊಂಡಿ ಜಾಸ್ತಿ ತಗೊಂಡಿದ್ದಾರೆ. ಸೊ ಕಾರಣ ಏನಂತ ಕೇಳಿದ್ರೆ, ಅವ್ರು ಏನ್ ಹೇಳ್ತಾರೆ, ನಮ್ಗೆ ಈಸಿ ಇತ್ತು, ಚೆನ್ನಾಗಿ ಬರ್ದಿದ್ವಿ ಅಂತಂದು. ಯಾವ್ದೇ ರೀತಿ ಅಲ್ಲಿರ್ತಕ್ಕಂಥ ಡೀನ್ ಸರ್ ಕೂಡ ಅವ್ರು ಏನ್ ಹೇಳ್ತಾರೆ, ಯಾವ್ದೇ ರೀತಿ ಕ್ವಶನ್ ಪೇಪರ್ ಲೀಕ್ ಆಗಿಲ್ಲ ಅಂತಂದು. ಸೊ ಅವ್ರ ಏನು ಕ್ವಶನ್ ಏನಪ್ಪಾ ಅಂತಂದ್ರೆ, ಈ ಹಿಂದೆ ಒಂದ್ ಏನಪ್ಪಾ ಅಂದ್ರೆ, ನಿಮ್ಗೆ ಈ ತರ ಅಂದ್ರೆ 74 ಸ್ಟೂಡೆಂಟ್ ಏನಾದ್ರು ಬರ್ದಿದ್ರು ಅಂದ್ರೆ 74 ಔಟ್ ಆಫ್ ಸ್ಟೂಡೆಂಟ್ ಔಟ್ ಆಫ್ ತಗೊಂಡಿದ್ದಾರೆ. 90 ಅಂದ್ರೆ ಬಹಳ ಸ್ಟೂಡೆಂಟ್ ಕೂಡ ಔಟ್ ಆಫ್ ತಗೊಂಡ್ಬಿಟ್ರೆ, ನಿಯರೆಸ್ಟ್ ಕೂಡ ಜಾಸ್ತಿ ಇದಾರೆ ಅಂತ ಅಂದಾಗ ಕರ್ನಾಟಕದ ಎಲ್ಲರೂ ಕೂಡ ಏನ್ ಅನ್ನಿಸ್ತದ, ಇಲ್ಲೇನೋ ಆಗಿದೆ, ಗೋಲ್ಮಾಲ್ ಆಗಿದೆ ಅಂತ ಅನ್ಕೊಂತಾರೆ. ಬಟ್ ಅವ್ರ ಸ್ಟೂಡೆಂಟ್ ಕೇಳಿದಾಗ ನಮ್ಗೆ ಈಸಿ ಇತ್ತು, ಚೆನ್ನಾಗಿ ಬರ್ದಿದೀವಿ ಅಂತಂದು. ಬಟ್ ಈ ಮೊನ್ನೆ ರೀಸೆಂಟ್ ನಡೆದಾಗ ಸಿಕ್ಕಾಪಟ್ಟೆ ಟಫ್ ಕೊಟ್ಟವ್ರೆ. ಅದರಲ್ಲೂ ಕೂಡ ಏನಂತಂದ್ರೆ, ಎಕ್ಸಾಮ್ ನಡೆಯೋದೇನೋ ಗಲಾಟೆ ಆಗ್ತಿತ್ತು, ಅಂತದ್ರೊಳಗೆ ಹೆಂಗ್ ಬರ್ಸಿದ್ರು ಎಕ್ಸಾಮ್ಸ್, ಆ ತರ ಒಂದು ಕ್ವಶನ್ಸ್ ಇಡ್ತಾ ಇದಾರ. ಸೊ ಇದನ್ನ ಕೇದವ್ರು ನೋಡ್ತಾ ಇದಾರೆ, ಸಡನ್ ರಿಸಲ್ಟ್ ಅನೌನ್ಸ್ಮೆಂಟ್ ಯಾಕೆ ಮಾಡ್ತಿಲ್ಲ ಅಂತಂದ್ರೆ ಕಾರಣ ಇವತ್ತು ಸಿಗ್ತದೆ ನಮ್ಗೆ. ಓಕೆ, ಸೊ ಅಲ್ಲಿ ಈಗ ರೈತ ಸಂಘಗಳಿದಾವೆ ಅಂಡ್ ಸ್ಟೂಡೆಂಟ್ಸ್ ಮತ್ತೆ ಪೇರೆಂಟ್ಸ್ ಎಲ್ಲಾನು ಕೂಡ ರೋಡ್ಗಳದ್ದು ಹೋರಾಟ ಮಾಡ್ತಾ ಇದಾರ, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದಾರ. ಸೊ ಇದು ಕೂಡ ನ್ಯೂಸ್ ಆಗ್ತದೆ. ಸೊ ಹಂಗಾಗಿ ಏನಾಗ್ತದೆ ಅಂತಂದ್ರೆ, ಬೇಕಾದ್ರೆ ನಿಮ್ಗೆ ನೆಕ್ಸ್ಟ್ ಕೊನೆಯಲ್ಲಿ ವಿಡಿಯೋ ಹಾಕ್ತೀನಿ, ವಿಡಿಯೋ ನೋಡಿ ಅವರು ಅಂದ್ರೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ಮೈಕ್ ಹಿಡ್ಕೊಂಡು ಮಾತಾಡಿದ್ ನಿಮ್ಗೆ ಹಾಕ್ತೀನಿ. ಸೊ ಇನ್ ಕೇಸ್ ತಪ್ಪಿ ಅವ್ರ ಏನ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಇನ್ ಕೇಸ್ ಕ್ವಶನ್ ಪೇಪರ್ ಲೀಕ್ ಆಗಿತ್ತು, ಆ ತರ ಆಗಿತ್ತು ಅಂತಂದ್ರೆ ಇಡೀ ಕರ್ನಾಟಕಕ್ಕೆ ವಾಪಸ್ ಎಕ್ಸಾಮ್ ನಡೆಸಬೇಕಿತ್ರಿ. ನಮ್ ಹಿರಿಯೂರು ಸೆಂಟರ್ಗೆ ಯಾಕೆ ಒಂದೇ ಎಕ್ಸಾಮ್ ನಡೆಸಿದ್ರಿ? ಸೊ ಅವ್ರು ಹೇಳ್ತಕ್ಕಂಥ ಕ್ವಶನ್ಸ್ ಅಲ್ಲೂ ಕೂಡ ಇದೆ. ಬಟ್ ಕೆಲವೊಂದಿಷ್ಟು ಬೇರೆಯವ್ರದ್ದು ಏನು ಪ್ರಶ್ನೆ ಅಂತಂದ್ರೆ, ನೋಡಿ, ನೀವು ಎಲ್ಲಾನು ಕೂಡ ಓದಿದ್ದೇ ಆಗಿತ್ತಪ್ಪ ಅಂತಂದ್ರೆ, ನೀವು ಒಂದ್ ಸರ್ತಿ ಎಕ್ಸಾಮ್ ಅಲ್ಲ 10 ಸರ್ತಿ ಎಕ್ಸಾಮ್ ಬರ್ದ್ರು ಕೂಡ ಚೆನ್ನಾಗಿ ಮಾರ್ಕ್ಸ್ ತೆಗಿತಾರ. ಓಕೆ, ಈ ತರದ್ದು ಕೆಲವೊಂದಿಷ್ಟು ಹಿಂಗೆ ಹೇಳ್ತಾರೆ. ಅವ್ರು ನೋಡಿದ್ರೆ ಸಿಕ್ಕಾಪಟ್ಟೆ ಟಫ್ ಕೊಟ್ರೆ ನೀವು ಬರೆಯಕ್ಕಾಗುತ್ತದ? ಓಕೆ, ಈ ತರ ಕೂಡ ಹೇಳ್ತಾ ಇದಾರೆ. ಏನೇನಾಗುತ್ತೋ ಗೊತ್ತಿಲ್ಲ, ಬಟ್ ಸೂಕ್ಷ್ಮವಾಗಿ ಕೇದವ್ರು ಅಂತ ನೋಡ್ತಾ ಇದಾರೆ. ಹಂಗಾಗಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಲ್ಲ. ನೋಡಿ, ಒಂದು ತಿಳ್ಕೊರಿ, ಇನ್ನೂ ಕೂಡ ಹಿರಿಯೂರು ಸೆಂಟರ್ ಏನಾಗಿದೆ, ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಲ್ಲ. ಅದೇ ರೀತಿ ಕೀ ಆನ್ಸರ್ ಕೂಡ ನೋಡಿ, ಅದನ್ನು ಕೂಡ ಬಂದಿಲ್ಲ. ಸೊ ಅವು ಅದೇ ಬಂದಿಲ್ಲ ಅಂದ್ರೆ ನಾವು ಅನ್ಕೊಂಡಾಗ 1ನೇ ತಾರೀಕು 2ನೇ ತಾರೀಕು ಏನಿತ್ತು ಕೀ ಆನ್ಸರ್ 1ನೇ ತಾರೀಕು ಬರುತ್ತೆ, 2ನೇ ತಾರೀಕು ಎಲ್ಲವೂ ಕೂಡ ಯೂನಿವರ್ಸಿಟಿಗೆ ಕೇಗೆ ರಿಸಲ್ಟ್ ಹೋಗುತ್ತೆ, ರಿಸಲ್ಟ್ ಬರುತ್ತೆ ಅಂತ ವೇಟ್ ಮಾಡ್ತಿದ್ದ. ಅದೇ ಬಂದಿಲ್ಲ ಅಂತ ಇದಾರ. ಸೊ ಏನೇ ನಡೀತಾ ಇದೆ ಅದೆಲ್ಲಾನು ಕೂಡ ಅವ್ರವ್ರಿಗೆ ಗೊತ್ತಿರ್ತದ. ಅಂದ್ರೆ ನೋಡಿ, ಹೈಯರ್ ಅಥಾರಿಟೀಸ್ಗಳು ಏನಿರ್ತಾವ ಅವ್ರಿಗೆ ಮಾತ್ರ ಗೊತ್ತಿರ್ತದ. ನಾವು ಸುಮ್ಮನೆ ಏನೇ ಬಂದು ಕೂಡ ಮಾತಾಡೋದಷ್ಟೇ. ಓಕೆ, ಸೊ ಬೇಕಾದ್ರೆ ನಿಮ್ಗೆ ಅಲ್ಲಿ ಮೈಕ್ ಹಿಡ್ಕೊಂಡು ಮಾತಾಡಿದಿರತಕ್ಕಂತ ಅವ್ರದ್ದು ನಿಮ್ಗೆ ವಿಡಿಯೋ ಹಾಕ್ತೀನಿ, ನೋಡ್ಕೊಳ್ಳಿ. ಸೊ ನಿಮ್ಗೆ ಏನ್ ಅನಿಸ್ತಾ ಇದೆ ಈ ವಿಡಿಯೋ ನೋಡ್ಬಿಟ್ಟು, ಅಂದ್ರೆ ಅವ್ರದ್ದು ಮಾತಾಡಿದ್ ನೋಡ್ಬಿಟ್ಟು ನಿಮ್ಗೆ ಏನ್ ಅನಿಸ್ತದ ಕಮೆಂಟ್ ಅಲ್ಲಿ ಹಾಕಿ. ರಿಸಲ್ಟ್ ಸ್ವಲ್ಪ ಡಿಲೇ ಆಗೋ ಚಾನ್ಸಸ್ ಇದೆ. ಥ್ಯಾಂಕ್ ಯು. ಇಲ್ಲಿ ಏನಾಗಿದೆ ಅಲ್ಲ, ಇದು ಲೈವ್ ಎಕ್ಸಾಂಪಲ್ ಆಯ್ತಾ. ಇದು ಏನಿದೆಲ್ಲ ಇದು ಉದಾಹರಣೆ ನಿಮ್ ಮುಂದೆಲ್ಲ ಕೊಟ್ಟಿದ್ದಾರೆ ಆಯ್ತಾ. ಯಾವತ್ತೂ ಪ್ರಾಕ್ಟಿಕಲ್ ಎಕ್ಸಾಮ್ ಏನು ಪ್ರಯೋಗ ಪರೀಕ್ಷೆ ಆಯ್ತಲ್ಲ, ಇಷ್ಟು ವರ್ಷ ಯಾವತ್ತೂ ನಡೆದಿಲ್ಲ ಆಯ್ತಾ. ಇದೇ ಮೊಟ್ಟ ಮೊದಲ ಬಾರಿಗೂ ಏನಾಗಿದೆ ಅಂತಂದ್ರೆ, ಒಂದು ಎಕ್ಸಾಮ್ ನಡೆಯುತ್ತೆ ಇಡೀ ಕರ್ನಾಟಕದಲ್ಲಿ 17 ಸೆಂಟರ್ ಅಲ್ಲಿ ಒಂದು ಎಕ್ಸಾಮ್ ನಡೆಯುತ್ತೆ ಆಯ್ತಾ. ಅದರಲ್ಲಿ ನಮ್ಮ ಹಿರಿಯೂರು ಕಾಲೇಜ್, ನಮ್ಮ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಒಂದೇ ಕಾಲೇಜು ಹಿರಿಯೂರು ಕಾಲೇಜಲ್ಲಿ ಎಕ್ಸಾಮ್ ನಡೆಯುತ್ತೆ. ಇಲ್ಲಿ ಒಂದು ಅರ್ಥ ಮಾಡ್ಕೊಬೇಕು ಏನು ಅಂತಂದ್ರೆ, ಬರೀ ಚಿತ್ರದುರ್ಗದ ಮಕ್ಕಳು ಮಾತ್ರ ಬರ್ದಿಲ್ಲ ಎಕ್ಸಾಮ್, ದಾವಣಗೆರೆಯಿಂದ ಬರೆದಿದ್ದಾರೆ, ಉಳಿಯಾರಿಂದ ಬರೆದಿದ್ದಾರೆ, ತುಮಕೂರಿಂದ ಬರೆದಿದ್ದಾರೆ. ಏನು ಅಂತಂದ್ರೆ, ಯಾರ ಮಕ್ಕಳು ಹತ್ರ ಇದ್ದಾರೆ ಆಯ್ತಾ, ಅವ್ರಿಗೆ ಅನುಕೂಲ ಆಗ್ಲಿ ಅಂತೇಳಿ ಎಕ್ಸಾಮ್ ಬರೀತಾರೆ. ಯಾರ ಮಕ್ಕಳು ಅನುಕೂಲ ಆಗ್ಲಿ ಅಂತೇಳಿ ಎಕ್ಸಾಮ್ ಬರೀತಾರೆ. ಆ ಎಕ್ಸಾಮ್ ಅಲ್ಲಿ ಪೇಪರ್ ಸರಳವಾಗಿತ್ತು ಆಯ್ತಾ. ನಾವು ಪೇಪರ್ ಸರಳವಾಗಿತ್ತು ಅಂದ್ರೆ 2,180 ಜನ ಮಕ್ಕಳು ಬರೆದಿದ್ದಾರೆ. ಟೋಟಲ್ ರಿಸಲ್ಟ್ ಬಂದಿರೋದು 2,180 ಜನ. ಓಕೆನಾ, 500 ಜನ ತೆಗಿಬೇಕಿತ್ತು. ಇವ್ರು ಹೇಳೋ ಲೆಕ್ಕ ಆದ್ರೆ 500 ಜನ ತೆಗಿಬೇಕಿತ್ತು, ತೆಗೆದಿರೋದು ಕೇವಲ 74. ನೀವು ಸ್ಟಾಟ್ ಏನ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಇಡೀ ಕರ್ನಾಟಕ ನೋಡ್ತಾ ಇದ್ದೀರಾ. ಇಡೀ ಕರ್ನಾಟಕ ನೋಡಿದ್ರೆ ಇದು ಜಾಸ್ತಿ, ಆದ್ರೆ ಇಡೀ ಚಿತ್ರದುರ್ಗದಲ್ಲಿ ನೋಡಿದ್ರೆ ಇದು ಕಮ್ಮಿ. 2,180 ನಲ್ಲಿ ಸರಳ ಪೇಪರ್ಗೆ ಸರಿ 74 ಜನ ಮಾತ್ರ ತೆಗೆದಿದ್ದಾರೆ.
74 ಜನ ಮಾತ್ರ ತಂದಿದ್ದಾರೆ. 49, 48 ಬಹಳ ಜನ ತಂದಿದ್ದಾರೆ. ಎಲ್ಲಿ ಸ್ಟಾರ್ಟ್ ಆಯ್ತು ಅಂದ್ರೆ ಶಿವಮೊಗ್ಗ ಧಾರವಾಡಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಒಬ್ಬ ಹುಡುಗ ಒಂದು ವಿಡಿಯೋ ಹಾಕ್ತಾನೆ. ಏನಂತ ಅಂದ್ರೆ ಹಿರಿಯೂರ್ ಕಾಲೇಜಲ್ಲಿ ಪೇಪರ್ ಸೋರಿಕೆ ಆಗಿದೆ, ಪೇಪರ್ ಲೀಕ್ ಆಗಿದೆ ಅಂತೇಳಿ ಒಂದು ವಿಡಿಯೋ ಹಾಕ್ತಾನೆ. ಅದಕ್ಕೆ ಯಾವುದೇ ತರ ಕೂಲಂಕುಷ ಏನು ನೋಡಿ ಇಲ್ಲ, ಒಂದು ಎವಿಡೆನ್ಸ್ ಇಲ್ಲ, ಏನು ಇಲ್ಲ, ಒಂದು ವಿಡಿಯೋ ಹಾಕ್ತಾನೆ. ಆ ವಿಡಿಯೋಗೆ ಶಿವಮೊಗ್ಗ ಕಾಲೇಜ್, ನಮ್ಮ ಯೂನಿವರ್ಸಿಟಿ ಏನಿದೆ ಕೆಳದಿ ಶಿವಪ್ಪ ನಾಯಕ ಯೂನಿವರ್ಸಿಟಿ ಮತ್ತೆ ಬಬ್ಬೂರ್ ಫಾರಂ ಸ್ಟಾರ್ಟ್ ಮಾಡಿದ್ರು. ಏನು ಅಂತ ಅಂದ್ರೆ ತನಿಖೆ ಮಾಡ್ತಾರೆ. ತನಿಖೆ ಮಾಡಿದಾಗ ಯಾವುದೇ ತರ ಹಗರಣ ಆಗಿಲ್ಲ, ಯಾವುದೇ ತರ ಪೇಪರ್ ಲೀಕ್ ಆಗಿಲ್ಲ ಅಂತೇಳಿ ಒಂದು ನ್ಯೂಸ್ ಪೇಪರ್ ಅಲ್ಲಿ ನಮ್ಮ ಟೀಮ್ ಹಿರಿಯೂರ್ ಕಾಲೇಜ್ ಸುರೇಶ್ ಸರ್ ಒಂದು ವರ್ಡಿಕ್ಟ್ ಕೊಡ್ತಾರೆ. ಏನು ಹಗರಣ ಆಗಿಲ್ಲ, ಏನು ಆಗಿಲ್ಲ ಅಂತೇಳಿ ಒಂದು ಕೊಡ್ತಾರೆ. ಅದು ಕೊಟ್ಟು ನೆಕ್ಸ್ಟ್ ದಿನನೇ ಕೆಳದಿ ಶಿವಪ್ಪ ನಾಯಕ ಅಲ್ಲಿ ಮರು ಪರೀಕ್ಷೆ ಮಾಡ್ತೀವಿ ಅಂತೇಳಿ ಅನೌನ್ಸ್ ಮಾಡ್ತಾರೆ. ಎಲ್ಲಿದೆ ನ್ಯಾಯ? ನನ್ನ ಪ್ರಶ್ನೆ ಇಷ್ಟೇನೆ, ಪೇಪರ್ ಸೋರಿಕೆ ಆಗಿಲ್ಲ ಅಂತ ಅಂದ್ಮೇಲೆ ಯಾಕೆ ಮರು ಪರೀಕ್ಷೆ ಮಾಡಬೇಕು? ಮರು ಪರೀಕ್ಷೆ ಮಾಡೋದಕ್ಕೆ ಯಾವುದೇ ತರ ಒಂದು ಕಾರಣ ಕೂಡ ಯಾರೂ ಕೊಟ್ಟಿಲ್ಲ. ಎಷ್ಟು ಬೇಜವಾಬ್ದಾರಿತನದಿಂದ ನಡೆಸಿದ್ದಾರೆ ಅಂತಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ಗೆ ಹಾಲ್ ಟಿಕೆಟ್ ಇಲ್ಲ. ಹಾಲ್ ಟಿಕೆಟ್ ಒಂದು ಯೂನಿವರ್ಸಿಟಿ ರೆಸ್ಪಾನ್ಸಿಬಲ್ ಯೂನಿವರ್ಸಿಟಿ ಆಗಿ ಒಂದು ಹಾಲ್ ಟಿಕೆಟ್ ಅನೌನ್ಸ್ ಮಾಡಿಲ್ಲ. ಹಳೆ ಹಾಲ್ ಟಿಕೆಟ್ ತಗೊಂಡ್ಬನ್ನಿ ಅಂತ ಸ್ಪಷ್ಟತೆ ಇಲ್ಲದೆ ಒಂದು ನೋಟಿಫಿಕೇಶನ್ ಹಾಕ್ತಾರೆ. ಅದಕ್ಕೆ ಸ್ಪಷ್ಟತೆನೇ ಇಲ್ಲ. ಆ ಹಾಲ್ ಟಿಕೆಟ್ ಇಲ್ದರೆ ಎಷ್ಟೋ ಜನ ಮಕ್ಕಳು ಎಕ್ಸಾಮ್ ನೇ ಅಟೆಂಡ್ ಮಾಡಿಲ್ಲ. ಯಾವ ತರ ಎಕ್ಸಾಮ್ ಮಾಡ್ತಾರೆ ಅಂತಂದ್ರೆ ಯಾರ್ದು ರಿಸಲ್ಟ್ ಬಂದಿದೆ ಯಾವ್ದೋ ಒಂದು ಕಾಪಿ, ಫಸ್ಟ್ ಇವ್ರು ಎಕ್ಸಾಮ್ ಬರೆದಿದ್ರು, ಒಂದು ಸ್ಟೂಡೆಂಟ್ ಎಕ್ಸಾಮ್ ಬರೆದಿದ್ದಾರೆ, ಇವ್ರ ಹೆಸರಿತ್ತ ಹಾಲ್ ಟಿಕೆಟ್ ಇಲ್ದರೆ ಒಳಗೆ ಬಿಡ್ತಾರೆ. ಇದು ನ್ಯಾಯನಾ? ಮತ್ತೆ ಯಾವ ತರ ಮಾಡ್ತಾರೆ ಅಂದ್ರೆ ಅವ್ರು ರೀಸನ್ ಕೊಡ್ತಾರೆ. ಏನ್ ರೀಸನ್? ಅವ್ರಿಗೆ ರಿಪೋರ್ಟಿಂಗ್ ಟೈಮ್ 9 ಗಂಟೆ ಕೊಟ್ಟಿರ್ತಾರೆ, 8:30 ಕೊಟ್ಟಿರ್ತಾರೆ, 8 ಗಂಟೆ ಕೊಟ್ಟಿರ್ತಾರೆ. ಬಂದ ತಕ್ಷಣ ಒಳಗೆ ಕರ್ಕೊಂತಾರೆ. ಯಾವುದೇ ತರ ಪೋಷಕರಾಗ್ಲಿ ವಿದ್ಯಾರ್ಥಿಗಳಿಗೆ ಯಾರು ಗಲಾಟೆ ಮಾಡಿಲ್ಲ. ರೀ ಎಕ್ಸಾಮ್ ನಡೆದಾಗ ಯಾರು ಕೂಡ ಒಬ್ರು ಕೂಡ ಮಾತಾಡಿಲ್ಲ, ಒಳಗೆ ಹೋಗಿದ್ದಾರೆ. ಪೋಷಕರು ಕೂಡ ಸೈಲೆಂಟ್ ಆಗಿದ್ದಾರೆ. ನಿನ್ನೆ ನ್ಯೂಸ್ ಪೇಪರ್ ಅಲ್ಲಿ ಎಲ್ಲಾ ಕಡೆ ನೋಡಿದೆ, ನ್ಯೂಸ್ ಅಲ್ಲೆಲ್ಲ ಏನಂತ ಹೇಳಿದರೆ ರೀ ಎಕ್ಸಾಮ್ ಮಾಡಕ್ಕೆ ತುಂಬಿ ಗಲಾಟೆ ಆಗಿದಾವೆ ಪೇರೆಂಟ್ಸ್ ಅಂತ ಹೇಳಿ ಎಲ್ಲಾ ಕಡೆ ನ್ಯೂಸ್ ಬಂತು. ಬಟ್ ಆಕ್ಚುಯಲ್ ಆಗಿ ಆಗಿರೋದು ಏನು ಅಂತಂದ್ರೆ ಯಾವಾಗ 2 ಬ್ಯಾಚ್ 3 ಬ್ಯಾಚ್ ಸ್ಟೂಡೆಂಟ್ಸ್ ಹೊರಗ್ ಬಂದಾಗ ಅವರು ಹೇಳಿದ್ರು, ಒಂದೇ ಬ್ಯಾಚ್ ಆಗಿ 10 ಗಂಟೆಗೆ ಹೊರಗ್ ಬಂದ ತಕ್ಷಣ ಪೇಪರ್ ಟಫ್ ಇತ್ತು ಅಂತಂದ್ರು. ಒಬ್ರಲ್ಲ, ಪ್ರತಿಯೊಬ್ರು ಹಿರಿಯೂರ್ ಕಾಲೇಜಲ್ಲಿ ಏನು ಸ್ಟೂಡೆಂಟ್ಸ್ ಬರ್ದಲ್ಲ ಪ್ರತಿಯೊಬ್ರು ಪೇಪರ್ ಟಫ್ ಇತ್ತು ಅಂದಕ್ಕೆ ಜಗಳ ಸ್ಟಾರ್ಟ್ ಆಯ್ತು. ಆಯ್ತಾ, ಅಳ್ಕಂತ ಬಂದ್ರು. ಅವ್ರಿಗೆ ಏನಾರ ಆದ್ರೆ ಹೊಣೆ ಯಾರು? ಆಯ್ತಾ, ಪೋಷಕರು ಗಲಾಟೆ ಮಾಡಿದ್ರು. ಇನ್ನೊಂದು ಸೀರಿಯಸ್ ಮ್ಯಾಟರ್ ಏನು ಅಂತಂದ್ರೆ ಈ ಗಲಾಟೆ ನಡೀತಿದೆ, ಕ್ಲಾಸ್ ಪಾಟು ಎಲ್ಲ ಹೊಡೆದಾಕಿದ್ದಾರೆ ಪೇರೆಂಟ್ಸ್. ಈ ಗಲಾಟೆ ನಡಿಬೇಕಾದ್ರೆ ಒಳಗಡೆ ಎಕ್ಸಾಮ್ ಮಾಡಿದ್ದಾರೆ. ಯಾವ ತರ ಸ್ಟೂಡೆಂಟ್ ಎಕ್ಸಾಮ್ ಬರೀಬಹುದು ಅಲ್ವಾ? ಒಂದು ಪೀಸ್ ಆಫ್ ಮೈಂಡ್ ಇದ್ದಾಗ ಎಕ್ಸಾಮ್ ಬರೆಯೋದು ಕಷ್ಟ, ಮುಂದೆ ಯಾವ ಕ್ವಶನ್ ಇದ್ರು ಗೊತ್ತಿದ್ರು ಬರೆಯೋದು ಕಷ್ಟ. ಅಂತದ್ರಾಗೆ ಇಂತ ಗಲಾಟೆ ನಡಿಬೇಕಾದ್ರೆ ಒಳಗಡೆ ಕೂಡ ಹಾಕೊಂಡು ಎಕ್ಸಾಮ್ ಬರ್ತಿದ್ದಾರೆ. 1.5 ಗಂಟೆ ಒಬ್ಬರಿಗೆ ನೀರಿಲ್ಲ, ಊಟ ಇಲ್ಲ. ಯಾರು ಕೇಳ್ಬೇಕು? ಆಯ್ತಾ, ಪ್ರಜ್ಞೆ ತಪ್ಪಿ ಸ್ಟೂಡೆಂಟ್ಸ್ ಇದ್ದಾರೆ. ಈಗ ಪೇರೆಂಟ್ಸ್ ಎಷ್ಟೋ ಜನ ಬಿದ್ದಿದ್ದಾರೆ. ಇದಕ್ಕೆ ಹೊಣೆ ಯಾರು? ಮೊನ್ನೆ ನೀಟ್ ಎಕ್ಸಾಮ್ ಆಯ್ತು, ಕರೆಕ್ಟಾ? ನೀಟ್ ಎಕ್ಸಾಮ್ ಆದಲ್ಲಿ ರೀ ಎಕ್ಸಾಮ್ ಮಾಡಿದ್ರು. ರೀ ಎಕ್ಸಾಮ್ ಮಾಡಕ್ಕೆ ಕಾರಣ ಏನ್ ಕೊಟ್ರು? ರಾಜಸ್ಥಾನದ ಒಂದು ಪ್ರದೇಶ, ಕೇವಲ ಒಂದು ಸಣ್ಣ ಪ್ರದೇಶದಲ್ಲಿ ಹಗರಣ ಆಗಿದ್ದಕ್ಕೆ FIR ಆಗಿ ಯಾರ್ಯಾರು ಒಳಗಾಗ್ಬೇಕು, ಮೈನರ್ ಸ್ಟೂಡೆಂಟ್ಸ್ ಅಂತ ನೋಡ್ಲಿಲ್ಲ, PU ಸ್ಟೂಡೆಂಟ್ಸ್ ಯಾರು ಅದರಲ್ಲಿ ಅಕ್ರಮವಾಗಿ ಭಾಗಿಯಾಗಿದ್ರು ಅವ್ರಿಗೆಲ್ಲ ಶಿಕ್ಷೆ ಮಾಡಿದ್ರು ಅಲ್ವಾ? ನಮ್ದ್ರಲ್ಲಿ ಯಾಕೆ FIR ಆಗಿಲ್ಲ, ತನಿಖೆ ಆಗಿಲ್ಲ? ನಮ್ದ್ರಲ್ಲಿ ತನಿಖೆ ಆಗ್ಬೇಕು. ಹಗರಣ ಆಗಿದ್ದೆ ರೀ ಎಕ್ಸಾಮ್ ಮಾಡ್ಲಿ. ಅದು ರೀ ಎಕ್ಸಾಮ್ ಹೆಂಗೆ ನೀಟಿಂಗ್ ಮಾಡಿದ್ರು? ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ, ಕೇವಲ ಒಂದು ರಾಜಸ್ಥಾನದಲ್ಲ, ಒಂದು ಕೊಟ್ಟದಲ್ಲ, ಇಡೀ ಆಲ್ ಓವರ್ ಇಂಡಿಯಾದಲ್ಲೂ ಮಾಡಿದ್ರು. ಆ ತರ ನಮ್ಮ ಸ್ಟೇಟ್ ಇಡೀ ಕರ್ನಾಟಕದಲ್ಲಿ ಟೈಮ್ ಕೊಟ್ಟು ಹುಡುಗರಿಗೆ ಟೈಮ್ ಕೊಟ್ಟು ಎಕ್ಸಾಮ್ ಮಾಡಬೇಕು. ಈ ತರ ಒಂದು ನಮ್ಮ ಬೇಡಿಕೆ ಅಷ್ಟೇನೆ, ಒಂದು ಆಲ್ ಓವರ್ ಕರ್ನಾಟಕ ಎಕ್ಸಾಮ್ ನಡಿಬೇಕು ವಿತ್ ಟೈಮ್. ಇಲ್ಲ ಅಂದ್ರೆ 10ನೇ ತಾರೀಕು ಏನಾಗಿದೆಲ್ಲ ಆ ರಿಸಲ್ಟ್ ಅನೌನ್ಸ್ ಮಾಡ್ಬೇಕು.